ಎಲ್ಲವೂ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಸ್ಮೃತಿ ಮಂಧಾನ ತಮ್ಮ ಜೀವನದ ಹೊಸ ಇನ್ನಿಂಗ್ಸ್ ಅನ್ನ ಆರಂಭಿಸಬೇಕಿತ್ತು. ಸ್ಮೃತಿ ತಂದೆ ಹೃದಯಾಘಾತದಿಂದ ಆಸ್ಪತ್ರೆ ಸೇರಿದ್ದೇ ಮದುವೆ ಮುಂದೂಡಿಕೆಗೆ ಕಾರಣ ಎನ್ನಲಾಗ್ತಿತ್ತು. ಆದ್ರೀಗ ಇದರ ಹಿಂದೆ ಬೇರೆಯದ್ದೇ ಕಾರಣ ಇದೆ ಅನ್ನೋ ಚರ್ಚೆ ಶುರುವಾಗಿದೆ. ಸ್ಮೃತಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ಮೆಂಟ್ ಸೇರಿದಂತೆ ಮದುವೆ ಶಾಸ್ತ್ರದ ವಿಡಿಯೋ ಫೋಟೋಗಳನ್ನು ಡಿಲೀಟ್ ಮಾಡಿದ್ದು ಸಮಥಿಂಗ್ ಇದೆ ಅನ್ನಿಸ್ತಿದೆ. ಭಾವಿ ಪತಿಯ ಅಕ್ರಮ ಸಂಬಂಧವೇ ಮದುವೆ ಪೋಸ್ಟ್ಪೋನ್ಗೆ ಕಾರಣ ಎಂಬ ವದಂತಿ. ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ ವಿರುದ್ಧದ ಫೋಕ್ಸೋ ಕೇಸ್ ವಿಚಾರಣೆ ಕೋರ್ಟ್ನಲ್ಲಿ ಮುಕ್ತಾಯವಾಗಿದೆ. ನವೆಂಬರ್ 26ರಂದು ಅಂದರೆ ಇವತ್ತು ಕೋರ್ಟ್ ತೀರ್ಪು ಪ್ರಕಟಿಸಲಿದೆ. ಶಿವಮೂರ್ತಿ ಮುರುಘಾ ಶರಣರು ಅಪರಾಧಿಯೋ ನಿರಪರಾಧಿಯೋ ಎಂದು ಗೊತ್ತಾಗಲಿದೆ. ಚಿತ್ರದುರ್ಗ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ನಿಂದ ತೀರ್ಪು. ಇಂದು ಮೊದಲ ಎಫ್ಐಆರ್ ಸಂಬಂಧ ಕೋರ್ಟ್ನಿಂದ ತೀರ್ಪು. ಕೋರ್ಟ್ನಲ್ಲಿ ನಡೆದ ರೇಣುಕಸ್ವಾಮಿ ಕೊಲೆ ಕೇಸ್ ಮತ್ತೆ ವಿಚಾರಣೆಗೆ ಸಿದ್ಧರಾಗಲು ಸಮಯ ಕೇಳಿದ ಆರೋಪಿ ಪರ ವಕೀಲರು. ಇದರಿಂದಾಗಿ ವಿಚಾರಣೆ ನವೆಂಬರ್ 19ಕ್ಕೆ ಮುಂದೂಡಿಕೆ. ಟ್ರಾವೆಲ್ ಮಾಡೋದು, ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ನಟಿ ನಮ್ರತಾ ಎಕ್ಸ್ಪರ್ಟ್. ಶೂಟಿಂಗ್ನಿಂದ ಬ್ರೇಕ್ ತಗೊಂಡು ಫಾರಿನ್ಗೆ ಹಾರಿದ್ದಾರೆ. ಕರ್ಣ ಧಾರಾವಾಹಿಯಲ್ಲಿ ನಿತ್ಯಾ ಪಾತ್ರ ತುಂಬ ಇಷ್ಟಪಟ್ಟು ಮಾಡ್ತಿರೋ ನಮ್ರತಾ ಸದ್ಯ ಶೂಟಿಂಗ್ನಿಂದ ಕೊಂಚ ಬ್ರೇಕ್ ತಗೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಸದ್ಯ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿರೋ ವಿಯೆಟ್ನಾಂ ಪ್ರಯಾಣ ಬೆಳೆಸಿದ್ದಾರೆ.